ಆಹಾರದಲ್ಲಿ ಪೋಷಕಾಂಶಗಳು ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಇದನ್ನು ಹುಚ್ಚು ಬೆಪ್ಪಿನ ರೋಗ. ಯಾರಿಗಿಲ್ಲಮ್ಮ ಹುಚ್ಚು? ಎಲ್ಲರಿಗೂ ಇದೆ. ಎಲ್ರಿಗೂ ಹುಚ್ಚು, ಒಪ್ಕೊಂಡಿಲ್ಲ ನಾವು. ಎಲ್ಲರಲ್ಲೂ ಹುಚ್ಚೇ ಇರೋದು. ಸುಮ್ಮನೆ ನಗ್ತಿರೋದು, ಸುಮ್ಮನೆ ಯೋಚನೆ ಮಾಡ್ತಿರೋದು, ಸುಮ್ಮನೆ ಹೋಗ್ತಾ ಇರೋದು, ಗೊತ್ತಿಲ್ಲದೆ ರಸ್ತೆ ನಡ್ಕೊಂಡು ಹೋಗ್ತಾನೆ ಇರೋದು. ಎಷ್ಟನೇ ಕ್ರಾಸ್ ಸಿಕ್ತು ಅಂತ ಗೊತ್ತಿರೋ ಮುಂದಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ನೋಡ್ತಾನೆ, ವಾ 4-5ಕ್ಕೆ ಬಂದ್ಬಿಟ್ನಲ್ಲ. ಹೌದು ಅಲ್ವಾ? ಈ ಗೂಗಲ್ ಇದ್ದಂಗೆ ಅದೆಲ್ಲೋ ತೋರಿಸುತ್ತೆ, ಎಲ್ಲೋ ಗಾಡಿ ಹೋಗ್ಬಿಡ್ತದು. ಹಾಗಾಗಿ ನಮ್ಮ ಬದುಕು ಹೇಗಾಗಿದೆ, ಗೂಗಲ್ ಅಷ್ಟೇ. ನೀವು ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ, ನೀವೇನಾದ್ರು ಗೂಗಲ್ಲೇ ಅದು ಹೊಡೀರಿ, ಅದು ನೋಡಿ ಬದುಕಿ. ಏನಮ್ಮ? ಹೌದು ಗುರುಗಳೇ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂದರೆ, ನಮಗೆ ಸ್ವತಂತ್ರವಾದ ಶಕ್ತಿ, ಇದಕ್ಕೆಲ್ಲ ಜ್ಞಾನದ ಕೊರತೆ. ಇಷ್ಟೊತ್ತು ನಾನು ಏನು ಹೇಳಿದೆ, ಜ್ಞಾನದ ಕೊರತೆ ನಾವು ಇದ್ದೀವಿ. ಒಪ್ಕೊಂಡ್ರೆ ಒಪ್ಕೊಳ್ಳಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಮಗೆ ಜ್ಞಾನದ ಹಸಿವಿದೆ, ಹೌದಾ ಅಲ್ವಾ? ಇದೆ ಗುರುಗಳೇ. ಯಾರು ಜ್ಞಾನವಂತರಾಗಿರ್ತಾರೆ ಯಾರು ಹೇಳೋದನ್ನು ಕೇಳಲ್ಲ, ಯಾವುದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಬೂಟಾಟಿಕೆ ವಿಚಾರ. ಅವನ ಅನುಭವವನ್ನು ಹೇಳ್ತಾನೆ, ನಾನ್ಯಾಕೆ ತಗೊಳ್ಳಿ? ಹೌದು. ಬಟ್ ನನ್ನ ಅನುಭವ ಏನು ಅಂತ ತಿಳ್ಕೊತಾನಲ್ಲ, ಅವನೇ ಜ್ಞಾನಿ. ನೀರು ಕುಡಿಯೋದು ನಾನು ಸರಿ ತಪ್ಪು ನನಗೆ ಗೊತ್ತು, ಅವ್ರಿಗೆ ಗೊತ್ತಾ? ಬೇರೆಯವ್ರಿಗೆ ಇಲ್ಲ. ಊಟ ತಿಂತಿರೋದು ಸರಿ ತಪ್ಪು ನನಗೆ ಗೊತ್ತು. ಪ್ರತಿಯೊಂದು ಅವನಿಗೆ ವೈಯಕ್ತಿಕವಾಗಿ ಗೊತ್ತೇ ಹೊರತು ಇನ್ನೊಬ್ಬರು ನೀನು ಹಿಂಗಿರಬೇಕು ಅಂತ ಹೇಳಿದ್ರೆ ಅದು ಹಂಗಾಗದೇ ಇಲ್ವಲ್ಲ. ಹೌದು. ಕ್ಯಾರೆಟ್ ತಿನ್ನು, ನಾನು ತಿಂದೆ ನೀನು ತಿನ್ನು, ಆಗಲ್ಲ. ಬೀಟ್ರೂಟ್ ತಿಂತೀನಿ ನೀನು ತಿನ್ನು, ಅದಾಗಲ್ಲ. ನಿನಗೆ ಬೀಟ್ರೂಟ್ ಓಕೆ, ನನಗಾಗಲ್ವೇ? ಹಾಗಾಗಿ ನಾವು ಜ್ಞಾನದ ಕೊರತೆಯಿಂದ ಇದೆಲ್ಲ ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರವನ್ನು ನಾವು ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ, ನಂಬರ್ 1, ನಮಗೆ ಈ ಜ್ಞಾನ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಜ್ಞಾನ ಏನಕ್ಕೆ ಬೇಕು ಅಂತಕ್ಕಂಥ ವಿಚಾರ ಬರುತ್ತೆ. ಹೌದು, ಜ್ಞಾನ ಬೇಕು, ಗೊತ್ತು ಎಲ್ರಿಗೂ, ಆದರೆ ಸಿಗ್ತಾ ಇಲ್ವೇ? ಅದಕ್ಕೆ ಕಾರಣ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂತಹ ಪ್ರೋಟೀನ್ ಪೋಷಕಾಂಶಗಳು ಇರುವುದು ನಮ್ಮ ಭೂಮಿಯಲ್ಲೇ. ಭೂಮಿಯಲ್ಲಿ ಇರುವ ಪೋಷಕಾಂಶಗಳನ್ನು ನಾವು ಸರಿಯಾಗಿ ಗುರುತಿಸದೇ ಇರುವ ಕಾರಣ ಊಟದಲ್ಲಿ ಹುಡುಕ್ತಾ ಇದ್ದೀವಿ. ಊಟ ತಿಂದು ತಿಂದು ದಪ್ಪ ಆಗ್ತಾ ಇದ್ದೀವಿ.